ಹೃದಯಕ್ಕೆ ಭಾಷೆ ಇಲ್ಲ ಅಂತ ಸಾಬೀತಾಯ್ತು. ಮೂಕ ಪ್ರೇಮಿಗಳಿಬ್ಬರ ಅಪರೂಪದ ವಿವಾಹ. ಹೃದಯದ ಭಾಷೆಗೆ ಮೌನವೇ ಸಂಭಾಷಣೆ ಎಂಬಂತೆ ಇಲ್ಲೊಂದು ಮಾತು ಬಾರದ ಮೂಕ ಪ್ರೇಮಿಗಳಿಬ್ಬರು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕಣ್ರಿ. ಕಿವಿಯೂ ಕೇಳದೆ ಪ್ರೇಮಿಗಳ ಪ್ರೀತಿ ಮಾಡಿ ಪೋಷಕರನ್ನ ಒಪ್ಪಿಸಿ ಸಪ್ತಪತಿ ತುಳಿದಿದ್ದಾರೆ. ಮರಳಿ ನಮ್ಮದು ಪ್ರಕಾಶ್ ಅಂತೇಳಿ, ನಮ್ಮ ಮಗಳು ಸಂಗೀತ. ಅವರು ಮಾತು ಬರೋದಿಲ್ಲ. ಅವರು ಫಸ್ಟ್ ವಿದ್ಯಾಭ್ಯಾಸ ಜೀವನ್ ಭೀಮಾನಗರ ಬೆಂಗಳೂರಲ್ಲಿ ಓದ್ತಿದ್ದು. ಆಮೇಲೆ ಏಯ್ತು 9th 10th ದಾವಣಗೆರೆಯಲ್ಲಿ ಓದ್ತಿದ್ದು. ಆಮೇಲೆ ಡಿಪ್ಲೊಮಕ್ಕೆ ಮೈಸೂರಿಗೆ ಸೇರಿಸಿದ್ದು. ಅಷ್ಟೆಲ್ಲ ಆಯಿತು, ಮದುವೆ ಮಾಡಬೇಕು ಅಂತಂದು. ಆಮೇಲೆ ಹೆಂಗ ಬದಿಗೆ ಬಂತು, ಯಾರ್ಯಾರ ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ರು ಯಾರ್ಯಾರೆ. ಆಮೇಲೆ ಪರಸ್ಪರ ಎರಡೂ ಕುಟುಂಬಗಳು ಒತ್ತಿ ಕಾಮಿಕೆರೆ ಅಂತ ಕಂಡಿರುವುದು ಅವಿನಾಶ್ ಅಂತೇಳಿ ಇಷ್ಟ ಆಯಿತು. ನನಗೂ ಈಗ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಅರೇಂಜ್ ಮಾಡ್ತಾಯಿದ್ದೀವಿ. ಜೀವನ ಸುಖಕರವಾಗಿದೆ ಅಂತ ಹಾರೈಸ್ತಾ ಇದ್ದೀವಿ. ಹೀಗೆ ಕೈ ಹಿಡಿದು ಸಪ್ತಪತಿ ತುಳಿಯುತ್ತಿರುವ ಯುವ ಪ್ರೇಮಿಗಳು ವಧುವಿನ ಕೊರಳಿಗೆ 3 ಗಂಟು ಹಾಕುತ್ತಿರುವ ವರ. ಇವರಿಬ್ಬರ ಕಲ್ಯಾಣ ಮಹೋತ್ಸವ ಕಂಡು ಅಕ್ಷತೆ ಹಾಕಿ ಶುಭ ಹಾರೈಸುತ್ತಿರುವ ಸಂಬಂಧಿಕರು. ಈ ಅಪರೂಪದ ಮದುವೆಗೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪ. ಈ ನವ ಜೋಡಿಗಳಿಗೆ ಕಿವಿನೂ ಕೇಳಿಸಲ್ಲ, ಮಾತು ಕೂಡ ಬಾರದ ಅಪರೂಪದ ಜೋಡಿ. ಹೌದು, ಕಡೂರ್ ಮೂಲದ ಅವಿನಾಶ್ ಹಾಗೂ ಹೊಸದುರ್ಗ ಮೂಲದ ಸಂಗೀತ ಇಬ್ಬರಿಗೂ ಮಾತು ಬರೋದಿಲ್ಲ ಕಣ್ರಿ. ಅಷ್ಟೇ ಅಲ್ಲದೆ ಇಬ್ಬರಿಗೂ ಕೂಡ ಕಿವಿ ಕೂಡ ಕೇಳೋದಿಲ್ಲ. ಆದ್ರೆ ಕಳೆದ 3 ವರ್ಷಗಳಿಂದ ಇಬ್ರು ಪರಸ್ಪರ ಪ್ರೀತಿ ಮಾಡ್ತಿದ್ರು. ಮಾತುಗಳಿಲ್ಲದೆ ಹೋದ್ರು ಮೌನ ಭಾವನೆಗಳ ಮೂಲಕ ಇಬ್ಬರಿಗೂ ಬಾಂಧವ್ಯ ಬೆಸೆದಿದೆ. ಮೌನ ಸಂಭಾಷಣೆ ಮೂಲಕ ಪ್ರೀತಿಸಿ ಪರಸ್ಪರ ಅರ್ಥ ಮಾಡಿಕೊಂಡು ಮದುವೆಗೆ ಒಪ್ಪಿದ್ರು. ಆದ್ರೆ ಇಬ್ಬರ ಮನೆಯಲ್ಲಿ ಪೋಷಕರು ಆರಂಭದಲ್ಲಿ ಮದುವೆಗೆ ಒಪ್ಪಿರ್ಲಿಲ್ವಂತೆ. ಬಳಿಕ ಪೋಷಕರನ್ನ ಒಪ್ಪಿಸಿರುವ ಅವಿನಾಶ್ ಹಾಗೂ ಸಂಗೀತ ಜೋಡಿ ಹಸೆಮಣೆ ಏರಿದ್ದಾರೆ ನೋಡಿ. ಗುರು ಹಿರಿಯರ ಸಮ್ಮುಖದಲ್ಲಿ ಸಪ್ತಪತಿ ತುಳಿದಿದ್ದು ವಿಶೇಷವಾಗಿತ್ತು. ಮೈಸೂರಿನ GSS ವಿಕಲಚೇತನರ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಯುವಕ ಅವಿನಾಶ್ ಕಲ್ತಿದ್ದಾನೆ. ಹಾಗೆ ಗೋಲ್ಡ್ ಡಿಸೈನಿಂಗ್ ಕೋರ್ಸ್ ನಲ್ಲಿ ಡಿಪ್ಲೊಮಾ ಕೂಡ ಮುಗಿಸಿದ್ದಾನೆ. ಯುವತಿ ಸಂಗೀತ ಕೂಡ ಡಿಪ್ಲೊಮಾ ಮಾಡಿ ಬೆಂಗಳೂರು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಇಬ್ರಿಗೂ ಕೂಡ ಕಾಲೇಜು ದಿನಗಳಲ್ಲೇ ಪ್ರೇಮಾಂಕುರವಾಗಿತ್ತಂತೆ. ಇದೇ ಪ್ರೀತಿಯ ಪ್ರಯಾಣ ಇದೀಗ ಸಪ್ತಪತಿ ತುಳಿಸಿದ್ದು ಮಾತ್ರ ವಿಶೇಷ ಕಣ್ರಿ. ಮದುಮಗ ರಾಷ್ಟ್ರಮಟ್ಟದ ಚಾಂಪಿಯನ್. ಅಪರೂಪದ ಜೋಡಿಗೆ ಶುಭಾಶಯಗಳ ಮಹಾಪೌರ. ಯುವಕ ಅವಿನಾಶ್ ಗೋಲ್ಡ್ ಡಿಸೈನಿಂಗ್ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಳ್ಳಿ ಪದಕ ಗಳಿಸಿದ್ದಾನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಚಿನ ಪದಕ ಪಡೆದಿದ್ದು ಮತ್ತೊಂದು ವಿಶೇಷ. ಇನ್ನು ಅಪರೂಪದ ಜೋಡಿ ವಿವಾಹಕ್ಕೆ ಅವಿನಾಶ್ ಹಾಗೂ ಸಂಗೀತ ಸ್ನೇಹಿತರು ಸಂಬಂಧಿಕರು ಕೂಡ ಆಗಮಿಸಿ ಶುಭ ಹಾರೈಸಿದ್ದಾರೆ. ಕಡೂರು ತಾಲೂಕು ಹಿರೇನಲ್ಲೂರು ಹೋಬಳಿ ಕಾಮನಕೆರೆ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಮನಕೆರೆ ಶಾಲೆಯಲ್ಲಿ ನಾನು ಎನ್ ಕಲ್ಯಾಣಮ್ಮ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ 29 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅವಿನಾಶ್ ಮತ್ತು ಹೇಮಂತ್ 2 ಜನ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು ನೆಚ್ಚಿನ ವಿದ್ಯಾರ್ಥಿಗಳಾಗಿ ನನ್ನ ಹತ್ರ 4 ವರ್ಷ ವಿದ್ಯಾರ್ಥಿಯಾಗಿ ಇದ್ದರೆ 1ರಿಂದ 4ನೇ ತರಗತಿಯಲ್ಲಿ ಓದಿ ಅಲ್ಲಿಂದ ಕಡೂರಿನ ನಿವೇದಿತಾ ಶಾಲೆಯಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಓದಿ ಅಲ್ಲಿಂದ ಮೈಸೂರು JSS ಡಿಪ್ಲೊಮಾ ಜ್ಯುವೆಲರಿ ಡಿಸೈನರ್ ಆಗಿ ಡಿಪ್ಲೊಮಾ ಕೋರ್ಸನ್ನು ತಗೊಂಡು ಅದರಲ್ಲಿ ಉತ್ತೀರ್ಣನಾಗಿ ರಾಷ್ಟ್ರ ಮಟ್ಟದಲ್ಲಿ ಬ್ರಾನ್ಸ್ ಮೆಡಲನ್ನು ತಗೊಂಬಂದಿದ್ದಾನೆ. ಮತ್ತು ದ್ರೌಪದಿ ಮುರ್ಮು ಅವರಿಂದ ಪದವಿಯನ್ನು ಗೋಲ್ಡ್ ಮೆಡಲನ್ನು ಪಡ್ಕೊಂಬಂದಿದ್ದಾನೆ. ಮತ್ತು ಹಲವಾರು ವಲಯದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಹಲವಾರು ಸನ್ಮಾನಗಳನ್ನು ಪಡ್ಕೊಂಡು ಬಂದು ನಮ್ಮ ದೇಶಕ್ಕೆ ಚಿನ್ನದ ಬಾಲಕ ಅಂತ ಹೆಸರನ್ನು ತಂದು ನಮ್ಮ ದೇಶಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕು, ನಮ್ಮ ಗ್ರಾಮ ಕಾಮನಕೆರೆ ಗ್ರಾಮಕ್ಕೆ ಹೆಸರನ್ನು ತಂದು ಚಿನ್ನದ ಬಾಲಕನಾಗಿ ಇದ್ದಾನೆ. ಮಾತು
ಕೇಳಬಾರದೆ ಕಿವಿ ಕೇಳದೆ ಇದ್ರೂ ಕೂಡ ಮೌನ ಭಾಷೆಯ ಮೂಲಕವೇ ಅವಿನಾಶ್ ಹಾಗೂ ಸಂಗೀತ ನವ ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ. ಪ್ರೀತಿಗೆ ನ್ಯೂನ್ಯತೆ ಅಡ್ಡ ಆಗಲ್ಲ ಅನ್ನೋದು ಈ ಯುವ ಪ್ರೇಮಿಗಳು ತೋರಿಸಿಕೊಟ್ಟಿದ್ದಾರೆ. ಇವರಿಬ್ಬರ ಜೀವನ ಮುಂದೆ ಹಸನಾಗಿರ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಬಿಗ್ ಟಿವಿ ಕರ್ನಾಟಕ, ಚಿತ್ರದುರ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.